ಅಂದ್ರೆ ಕೇವಲ ಮಿನುಗುವ ಕಲ್ಲಲ್ಲ, ಇದು ಭೂಮಿಯೊಳಗೆ ಹುಟ್ಟಿದ ಕೋಟಿ ವರ್ಷಗಳ ಕತೆ. ವಜ್ರ ಯಾವುದೋ ಬೇರೆ ಪದಾರ್ಥವಲ್ಲ, ಇದು ಶುದ್ಧ ಕಾರ್ಬನ್. ಆದರೆ ಸಾಮಾನ್ಯ ಕಾರ್ಬನ್ ಅಲ್ಲ, ಅತಿಯಾದ ಉಷ್ಣತೆ ಮತ್ತು ಒತ್ತಡ ಕಂಡ ಕಾರ್ಬನ್. ವಜ್ರ ಭೂಮಿಯ ಮ್ಯಾಂಟಲ್ ಪದರದಲ್ಲಿ ಭೂಮಿಯ ಮೇಲ್ಮೈಯಿಂದ ಸುಮಾರು 150ರಿಂದ 200 ಕಿಲೋಮೀಟರ್ ಕೆಳಗೆ ರೂಪುಗೊಳ್ಳುತ್ತದೆ. ಅಲ್ಲಿ 1000 ಡಿಗ್ರಿಗಿಂತ ಹೆಚ್ಚು ಉಷ್ಣತೆ ಮತ್ತು ಭಾರಿ ಒತ್ತಡ ಇರುತ್ತದೆ. ಈ ಭಾರಿ ಉಷ್ಣತೆ ಮತ್ತು ಒತ್ತಡದಲ್ಲಿ ಕಾರ್ಬನ್ ಅಣುಗಳು ಬಹಳ ಹತ್ತಿರವಾಗಿ ಸೇರಿ ಗಟ್ಟಿಯಾದ ಸ್ಫಟಿಕ ರೂಪವನ್ನು ಪಡೆಯುತ್ತವೆ. ಅದೇ ವಜ್ರ. ಈ ಪ್ರಕ್ರಿಯೆ ತಕ್ಷಣ ನಡೆಯುವುದಿಲ್ಲ. ಒಂದು ವಜ್ರ ರೂಪುಗೊಳ್ಳಲು ಕೋಟಿಯಿಂದ ಅರಬ ವರ್ಷಗಳು ಬೇಕಾಗುತ್ತವೆ. ಅದಕ್ಕೆ ವಜ್ರ ಬಹಳ ಮೌಲ್ಯವಾದದ್ದು. ಹಲವರು ಹೇಳ್ತಾರೆ ವಜ್ರ ಕಲ್ಲಿದ್ದಲಿಂದ ಆಗುತ್ತದೆ ಎಂದು. ಆದರೆ ಇದು ತಪ್ಪು. ಕಲ್ಲಿದ್ದಲು ಮೇಲ್ಮೈಯಲ್ಲಿ ರೂಪುಗೊಳ್ಳುತ್ತದೆ, ವಜ್ರ ಮಾತ್ರ ಭೂಮಿಯ ಆಳದಲ್ಲಿ. ಹಾಗಾದರೆ ವಜ್ರ ಮೇಲ್ಮೈಗೆ ಹೇಗೆ ಬರುತ್ತದೆ? ಜ್ವಾಲಾಮುಖಿ ಸ್ಫೋಟದ ಸಮಯದಲ್ಲಿ ಕಿಂಬರ್ಲೈಟ್ ಎನ್ನುವ ವಿಶೇಷ ಜ್ವಾಲಾಮುಖಿ ಕಲ್ಲು ವಜ್ರವನ್ನು ಭೂಮಿಯ ಒಳಗಿನಿಂದ ಮೇಲ್ಮೈಗೆ ಲಿಫ್ಟ್ ಹೊಲೆಯಾಗಿ ತರುತ್ತದೆ. ಮುಂದಿನ ಬಾರಿ ವಜ್ರ ನೋಡಿದಾಗ ನೆನಪಿಡಿ, ಇದು ಕೇವಲ ಆಭರಣವಲ್ಲ, ಭೂಮಿಯ ಕೋಟಿ ವರ್ಷಗಳ ಸಹನೆ. ಇಂತಹ ಸರಳ ಮತ್ತು ಅಚ್ಚರಿಯ ವಿಷಯಗಳಿಗಾಗಿ ಚಾನಲ್ ಅನ್ನು ಫಾಲೋ ಮಾಡಿ.